ಓ ಬಂದೆ ಬಂದೆ ಬಂದೆ. ಎಲ್ಲಿ ಬ್ಯಾಟ್ರಿ ಕೊಡೋದು ನೋಡಿ ಆ ಕಡೆ ಹೋಯ್ತದೆ. ಕೊಡಿ 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 ಬಾಯ್ಲಿ ಏ ತಿಂದ್ಬಿಟ್ಟಾಯ್ತು ಅದು. ಬರ್ಲಿ 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 ಎದುರು ಬಿಡಿ. ಮೊಬೈಲ್ ತಗೋ. ತಗೊಳ್ಳಿ ನಿಮ್ಮ ಕುಕ್ಕರ್. ಏಯ್ ಸುಂದರ ಏಯ್ ಸುಂದರ ನಾನು ಮಚ್ಚ ಒಳಗೆ ಕೂತಿದ್ದೀನಿ. ಏನಿಲ್ಲ ಆರಾಮಾಗಿ ಕೂತ್ಕೊಳ್ಳಿ. ಇವ್ರು ನನ್ನ ಅಂಜಿಸ್ತಾರ ಕಣ. ಇವ್ರು ನನ್ನ ಏನು ಇಲ್ಲಿ ಎಲ್ಲೂ ಹೊಡೆಯಲ್ಲ ಸುಮ್ಮನೆ. ಕಚ್ಚಿಬಿಡೋದು ಅದಕ್ಕೆ. ಅಷ್ಟೇ ಮುಗೀತು. ಮುಗೀತು. ನಿಮ್ದು ಮನೆ ವ್ಯವಸ್ಥೆ ಸರಿ ಇಲ್ಲ. ಫಸ್ಟ್ ಸ್ವಂತ ಜಾಗನ ಇದು ಗುತ್ತಿಗೆನ. ಇಲ್ಲಿ ಒಂದು ಆಲೋ ಬ್ಲಾಕಲ್ಲಿ ಕಟ್ಟಿಸ್ಬಿಡಿ. ಸೇಫ್ಟಿ ಇಲ್ಲ ಇದು ತಗಡಲ್ಲ. ತಿಂದೋಗ್ಬಿಡ್ತವೆ. ಈ ಗ್ಯಾಪಲ್ಲಿ ಬಂದ್ಬಿಡ್ತವೆ. ಕಪ್ಪೆ ಇಲ್ಲಿ ಇರ್ತವೆ ಇಲ್ಲೆಲ್ಲ. ಅದನ್ನ ತಿನ್ಲಿಕ್ಕೆ ಅಂತ ಬಂದ್ಬಿಡ್ತವೆ. ಅದು ತಿಂದಿತ್ತಲ್ಲ ಅದಕ್ಕೆ ಸ್ವಲ್ಪ ಹೊತ್ತು ಸ್ಟೇ ಆಗಿತ್ತು ಅಷ್ಟೇ. ಅದೇನು ತಿಂದಿಲ್ಲ ಅಂತಿದ್ರೆ ತನ್ನ ಪಾಡ ತಾನು ಒಟ್ಟಾಗಿರೋದು. ಯಾಕಂದ್ರೆ ಅದಕ್ಕೂ ಜನ ನೋಡಿದ್ರೆ ಭಯ ಇರ್ತದೆ. ಜನ ಅಂತ ಗೊತ್ತಾಗಲ್ಲ. ನಾವೆಲ್ಲ ಅದಕ್ಕೆ ವೈರಿ ಜೀವಿಗಳು ಅಂತ ಕಾಣ್ತೀವಿ ಅಷ್ಟೇ. ತಿಂದಿತ್ತಲ್ಲ ಹೊಟ್ಟೆ ಭಾರ ಇರ್ತಲ್ಲ ಆ ಕಾರಣಕ್ಕೆ ಅದು ಹೋಗಿಲ್ಲ ಅಷ್ಟೇ. ಇಲ್ಲಾಂದ್ರೆ ತನ್ನ ಪಾಡಕ್ಕೆ ತಾನು ಆಚೆ ಹೊಟ್ಟೋಗಿರೋದಿಲ್ಲ. ನೀವು ಸ್ವಲ್ಪ ನೀರು ಸೇಫ್ಟಿ ಆಗಿರಬೇಕು ಯಾವಾಗಲೂ. ಈ ಥರ ಮನೆಗಳನ್ನು ಆಲೋ ಬ್ಲಾಕ್ ಇಟ್ಕಲ್ಲಿ ಕಟ್ಬಿಟ್ರೆ ನೀವು ಏನಾಗ್ತದೆ, ಬೇಡ ಅಂದಾಗ ತಕೊಂಡು ಹೋಗ್ಬೋದಲ್ಲ ಅದನ್ನು ಅಲ್ವಾ. ಬೇರೆ ಜಾಗಕ್ಕೆ ನೀವು ಎಲ್ಲ ಕಟ್ಕೊಬೋದು ಅದನ್ನು. ಹೌದು, ಅದಕ್ಕೆ ನಾವು ಹೇಳೋದು ನೀವು ಸಿಮೆಂಟ್ ಇಟ್ಕಲ್ಲಿ ಕಟ್ಟಿಸ್ಕೊಂಬಿಡಿ. ಟೆಂಪ್ರವರಿ ಕಟ್ಟಿಸ್ಕೊಂಡ್ರೆ ಸಾಕು. ಬೇಕಾದಷ್ಟು ಇದೇ ಸೀಟನ್ನು ಮೇಲೆ ಹಾಕೊಂಡ್ರೆ ಸಾಕು. ಇದು ಸೇಫ್ಟಿ ಇಲ್ಲ. ಇದೆಲ್ಲ ತಗಡಲ್ವಾ, ತಿಂದು ಹೋಗ್ಬಿಡ್ತದೆ.